ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಅಭಿನವ ವಾಲ್ಮೀಕಿ ಎಂದು ಪ್ರಶಸ್ತಿ ಪಡೆದಿದ್ದ ಶ್ರೀಯುತ ದಿವಂಗತ ಕಡಬ ದೊರೆಸ್ವಾಮಿ ಅಯ್ಯಂಗಾರ್ ರವರು ಸಂಪೂರ್ಣ ರಾಮಾಯಣವನ್ನು ಸುಂದರವಾದ ಗಮಕ ಶೈಲಿಯಲ್ಲಿ ಹಾಡಲು ಅನುಕೂಲವಾಗಿ ರಚಿಸಿರುತ್ತಾರೆ. ಅಷ್ಟೇ ಬಹುಚಂದವಾಗಿ ಅವರ ಸೊಸೆ ಶ್ರೀಮತಿ ರೇವತಿ ಸಂಪತ್ ಅವರು ಶ್ರೀ ಉಭಯವೇದ ಶ್ರೀವತ್ಸನ್ ಹಾಗೂ ಶ್ರೀಮತಿ ಪ್ರಭಾಮಣಿ ದಂಪತಿಗಳ ಪರಿಪೂರ್ಣ ಬೆಂಬಲದಿಂದ ತಾರೀಖು 4/4/2026 ಶ್ರೀ ಯದುಗಿರಿ ಯತಿರಾಜ ಮಠದ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಎಸ್ ಸ್ವಾಮಿಗಳ ಸಮಕ್ಷಮದಲ್ಲಿ ಮೊದಲ ಪ್ರಕಾಶನವನ್ನು ಕರ್ನಾಟಕ ವಾಲ್ಮೀಕಿ ರಾಮಾಯಣ ಎಂಬ ಶೀರ್ಷಿಕೆಯಲ್ಲಿ ಉದ್ಘಾಟನೆ ಮಾಡಿರುತ್ತಾರೆ. ದಿವಂಗತ ಕೆ.ಟಿ. ಶೇಷಾದ್ರಿ ಅಯ್ಯಂಗಾರ್ ಅವರ ಹಿರಿಯ ಸೊಸೆಯಾದ ನಲ್ಲಕುಂಟ ಹೈದರಾಬಾದ್ ನಿವಾಸಿ ರೋಹಿಣಿ ಆನಂದ್ ಎಂಬ ನಾನು ಕಾಂಡಗಳಲ್ಲಿಯೇ ಅತಿ ಸುಂದರ ಎನಿಸುವ ಅವರ ಸುಂದರ ಕಾಂಡದ ಕೆಲವು ಆಯ್ದ ಪದ್ಯಗಳನ್ನು ಕಾವ್ಯವಾಚನ ಶೈಲಿಯಲ್ಲಿ ಹಾಡಲು ಪ್ರಯತ್ನ ಮಾಡಿರುತ್ತೇನೆ. ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಗ್ರಂಥ ಕರ್ನಾಟಕ ವಾಲ್ಮೀಕಿ ರಾಮಾಯಣ, ಕಾಂಡ ಸುಂದರಕಾಂಡ, ಸಂಪುಟ 5. ಗ್ರಂಥಕರ್ತರು ಸಾಹಿತ್ಯ ರತ್ನ ಕಡಬ ದೊರೆಸ್ವಾಮಿ ಅಯ್ಯಂಗಾರ್. ಪ್ರಕಟಣೆ ಶ್ರೀಮತಿ ಪ್ರಭಾಮಣಿ ಶ್ರೀವತ್ಸನ್. ಪ್ರಕಾಶಕರು ಶ್ರೀಮತಿ ರೇವತಿ ಸಂಪತ್. ಗಮಕ ಪ್ರವಚನ ಶ್ರೀಮತಿ ರೋಹಿಣಿ ಆನಂದ್. ಹುಲಿಕಲ್ ಅವರ ಅನಂತ ವಂದನೆಗಳು. ಇಂದಿನ ವಿಶೇಷ ಕಾರ್ಯಕ್ರಮವೆಂದರೆ ದಿವಂಗತ ಕಡಬ ದೊರೆಸ್ವಾಮಿ ಅಯ್ಯಂಗಾರ್ ಅವರು ರಚಿಸಿರುವ ಷಟ್ಪದಿ ರಾಮಾಯಣ ಗ್ರಂಥದ ಲೋಕಾರ್ಪಣೆ ಸಮಾರಂಭ. ನಡುಗನ್ನಡದ ಷಟ್ಪದಿ ಶೈಲಿಯಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಅದ್ಭುತವಾಗಿ ರಚಿಸಿರುವ ಈ ಮಹಾಗ್ರಂಥವನ್ನು ಮಲ್ಲೇಶ್ವರದ ಯತಿರಾಜ ಮಂಟಪದಲ್ಲಿ ಭಕ್ತಿಭಾವದಿಂದ ಬಿಡುಗಡೆ ಮಾಡಲಾಯಿತು. ಯದಗಿರಿ ಯತಿರಾಜ ಮಠದ ಶ್ರೀ ನಾರಾಯಣ ರಾಮಾನುಜಜಿಯರ್ ಅವರ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ವಿದ್ವಾಂಸರು ಹಾಗೂ ಸಾಹಿತ್ಯಾಸಕ್ತರು ಭಾಗವಹಿಸಿದ್ದರು. ಈ ಗ್ರಂಥವನ್ನು ಕಡಬ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸೊಸೆ ಶ್ರೀಮತಿ ರೇವತಿ ಸಂಪತ್ ಅವರು ಪ್ರಕಟಿಸುವ ಸಂಕಲ್ಪ ಕೈಗೊಂಡು ಆಚಾರ್ಯರಿವೆ ಶ್ರೀವತ್ಸ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನೆರವೇರಿಸಿದರು. ಸನಾತನ ಧರ್ಮದ ಪರಂಪರೆಯನ್ನು ಉಳಿಸಿ ಬೆಳೆಸುವ ಈ ಪವಿತ್ರ ಕಾರ್ಯದಲ್ಲಿ ಅನೇಕ ಮಹನೀಯರ ಶ್ರಮ ಅಡಕವಾಗಿದೆ. ವಿದ್ವಾಂಸರಾದ ಡಾ. ಎನ್. ನರಸಿಂಹನ್ ಹಾಗೂ ಶ್ರೀವತ್ಸನ್ ಅವರು ಗ್ರಂಥದ ವೈಶಿಷ್ಟ್ಯ, ನಡುಗನ್ನಡದ ಸೊಗಸು ಹಾಗೂ ರಾಮಾಯಣದ ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸಿದರು. ವೇದ ವಿದ್ವಾನ್ ನಾರಾಯಣ ಅಯ್ಯಂಗಾರ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಗ್ರಂಥ ಬಿಡುಗಡೆಯಾಗಿ 2 ತಿಂಗಳುಗಳಾಗಿದ್ದು, ಕೊರಟಗೆರೆ ಶೇಷಾದ್ರಿ ಅಯ್ಯಂಗಾರ್ ಅವರ ಸೊಸೆ ಶ್ರೀಮತಿ ರೋಹಿಣಿ ಅವರು ಹೈದರಾಬಾದ್ನಿಂದ ಈ ಕೃತಿಯ ಕೆಲವು ಭಾಗಗಳನ್ನು ಗಮಕ ರೂಪದಲ್ಲಿ ಹಾಡಿ ನಮಗೆ ಕಳುಹಿಸಿಕೊಟ್ಟಿದ್ದಾರೆ. ಆ ಅಮೂಲ್ಯ ಗಾಯನವನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಮಹತ್ತರವಾದ ಶ್ರೀವೈಷ್ಣವ ಸಂಪ್ರದಾಯದ ಕಾರ್ಯಕ್ರಮದ ಮಹಿಮೆ ಎಲ್ಲರಿಗೂ ತಿಳಿಯಲಿ, ಎಲ್ಲರೂ ಕೇಳಿ ಆನಂದಿಸಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದೇವೆ. ನೀವೆಲ್ಲರೂ ಈ ಗಾಯನವನ್ನು ನೋಡಿ, ಕೇಳಿ, ಆನಂದಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಮಾಮ ಹುಲಿಕಲ್ ಅವರಿಂದ ಹೃತ್ಪೂರ್ವಕ ವಂದನೆಗಳು. ಯತಿರಾಜ ಮಠದ ಶ್ರೀ ರಾಮಾನುಜಜಿಯರ್ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಬನ್ನಿ ಶ್ರೀಮತಿ ರೋಹಿಣಿ ಅವರ ಸುಂದರ ಗಮಕ ಗಾಯನವನ್ನು ಕೇಳಿ ಆನಂದಿಸೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಗ್ರಂಥ ಕರ್ನಾಟಕ ವಾಲ್ಮೀಕಿ ರಾಮಾಯಣ, ಕಾಂಡ ಸುಂದರಕಾಂಡ, ಸಂಪುಟ 5, ಸರಣಿ 3. ಗ್ರಂಥಕರ್ತರು ಸಾಹಿತ್ಯ ರತ್ನ ಕಡಬ ದೊರೆಸ್ವಾಮಿ ಅಯ್ಯಂಗಾರ್. ಪ್ರಕಟಣೆ ಶ್ರೀಮತಿ ಪ್ರಭಾಮಣಿ ಶ್ರೀವತ್ಸನ್. ಪ್ರಕಾಶಕರು ಶ್ರೀಮತಿ ರೇವತಿ ಸಂಪತ್. ಗಮಕ ಪ್ರವಚನ ಶ್ರೀಮತಿ ರೋಹಿಣಿ ಆನಂದ್. ಸರಣಿಯ ಸಾಲು 201 250 ಸಾಲುಗಳು. ಕಪಿಸಿಂಹನಿ ವಾನರೇಶ್ವರನು ರಾಘವನ ಕಾರ್ಯವನು ಕೈಗೊಂಡು ನವಕಡರಿ ಸಾಗುವನು. ಐಕ್ಷ್ವಾಕರುಪಕಾರ ಎನಗ
ಆಯ್ತು ಪೂರ್ವದಲ್ಲಿ ಪೂಜ್ಯರಾಗಿ ಹರುಮೆ ಪೂಜನೀಯರು ನಿನಗೆ ನಮ್ಮೀರ್ವರ ಸತ್ಕಾಯ ಸಚಿವ ನೀನಂತೆ ನಮಗಾದ ಕರ್ತವ್ಯ ಸಹಿದಿರೆ ಸಜ್ಜನರು ಮುಗಿಯುವರು ಮೇಲೇಳು ಜಡದಿಂದ ನಮಗಿವನು ವರಾತಿಥಿ ಮುಂಬರಿದು ಸಾಗಲಿ ನಿನ್ನೊಳಿಸಿ ವಿಶ್ರಮಿಸಿ ರಾಘವನ ಕಾರುಣ್ಯ ಜಾನಕಿಯ ಕಡು ಕಷ್ಟ ಮೇಲ್ಕಪಿಯ ಸಾಹಸವ ತರಿಸಂದು ಮೇಲೇಳು ಮೈನಾಕದ ಕೇಳಿ ಅಕ್ಕರಲ ತಡದಿಂದ ಪೋಕನೆತ್ತನು ತರುಣ ತಾನ್ವಿತನು ಎದ್ದೊಡನೆ ಜಲರಾಶಿ ಕವಲಾಯ್ತು ನೀನ್ಮುಗಿಲ ಪೊರೆಯೊಡೆದೊಗೆ ವಸಹಾದುತಿ ದಿವಾಕರನಂತೆ ಸಾಗರನ ನಿಯಮವನು ಮನದಂದು ನೀನಿಂದ ನಗರವನು ಕಿನ್ನರೋರಗ ಸಂಕುನಾಂದಿತನು ಪುಟವೇಟ್ಟ ಹೇಮಮಯ ಶಿಖರಗಳನ ಭದತ್ತ ಯಾಚಿದನು ಬಾಲರವಿ ಮೂಡಿ ಬಂದದೊಳು ಗಗನವೆಸೆದುದು ಹೊನ್ನಿನ ಆಯುಧದ ಹೊಗರಿನಲ್ಲಿ ಸ್ವರ್ಣಮಯ ಶಿಖರಗಳು ನಿಜ ಕಾಂತಿ ಬೆಳಗುತ್ತಿದೆ ಗಿರಿವರನು ತೊಳಗಿದನು ರವಿಶತರುದಿಸಿದಂತೆ ಸಾಗರದ ಮಧ್ಯದಿಂಬೋಂಗನೆತ್ತ ಚಲವನು ಎಡರೆಂದು ತರಿಸಂದು ಮಹಾಕಪಿಯುರದಿಂದ ಗೆದ್ದಿದನು ಮೇಘವನು ಮಾರುತ ಪುರುಳಿ ಪಂದೆ ತಾರಣಕ್ಕೆ ಬಸವಳಿದು ಮೈನಾಕಗಿರಿವನನು ಕಪಿವೇಗ ಮೆಚ್ಚಿದನು ಹರುಷನಿಗೆ ಗರ್ಜಿಸುದ ವ್ಯೋಮಗತ ವೀರನ ಹನುಮನನು ಮನ ಮೆಚ್ಚಿ ವಾನವನ ರೂಪಾಂತು ನಿಜ ಶಿಖರದೊಳ್ಳೆಲಸಿ ಮೈನಾಕ ನಿಂತೆಂದ ವಾನರೋತ್ತಮನೆ ನೀ ವಾನರೋತ್ತಮನೆ ನೀ ವಾನರೋತ್ತಮನೆ ನೀ ಎಸಗಿರುವ ದುಷ್ಕರದ ಕಾರ್ಯವನು ವಿಶ್ರಮಿಸನೆಲಸೆನ್ನ ಶಿಖರದೊಳು ಸುಖವಾಗಿ ಸಾಗರನು ರಘುಕುಲದರ ಸಿಂಧೆಗೆ ಪಡೆದು ಪ್ರಕೃತವನು ಹೊರಟಿರುವನು ಬ್ರಾಹ್ಮಣಿತ ಕಾರ್ಯಾರ್ಥಮ
ವೇದವೆಂದ ಮಾನರವು ನೀಡುವುದು ಸನಾತನ ಧರ್ಮವೈ. ಸಾಗರನು ಸತ್ಕಾರವೆಸಗುವನು ನಿನಗಿಂದು. ನಿನಗಾಗಿ ಎನ್ನ ನಟ್ಟಿಹನು ಬೇಡಿ. ಯೋಜನ ಶತಪಥದ ಪಯಣ ಕನುವಾಗಿಹನು ಹನುಮಂತ. ನಿನ್ನ ತಪ್ಪಗಳು ವಿಶ್ರಮಿಸಿ ಮುಂದೆ ಸಾಗುವುದು ನೀನೆಂದು. ನಿತ್ತಿಹನು ಆಣತಿಯ. ಕಪಿವರನೆ ಎನ್ನ ಶಿಖರವನೇರೋ ವಿಶ್ರಮಿಸೋ. ಘಮಘಮಿಪ ರುಚಿಕರದ ಕಂದಮೂಲಾದಿಗಳ ತಣಿಯುಂಡು ನಾಡೆ ಸಾಗುವುದೊಳಿತು. ನೀ ನನಗೆ ನೆಂಟನೈ ಮೂಲೋಕದ ಕಡೆಯ ಗುಣಶಾಲಿ. ವೇಗದೊಳಿಪೆ ಸರಾಂತ ಕಪಿಮುಖ್ಯನೇನಲ್ತೆ. ಮಾರುತಿಯೇ ಅತಿಥಿ ಸಾಮಾನ್ಯ ನೀನಾದಡೆಯು ಪೂಜನೀಯನು ತಾನೇ. ಪವಮಾನ ಸುತ ನೀನು ನಿನಗಾರು ಸರಿ. ನಿಜ ಜನ ಕಂಗೊಪ್ಪಾದ ಸುತ ನೀನು ವೇಗದೋ. ಧರ್ಮಾತ್ಮ ನಿನಗಿತ್ತ ಸತ್ಕಾರ ಸಲ್ಲುವುದು ನಮ್ಮ ಸಮೀರಣಂಗೆ. ಸತ್ಕಾರ ಸಲ್ಲುವುದು ನಮ್ಮ ಸಮೀ